ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 32 ಪೊಲೀಸರ ವಿಚಾರಣೆಯನ್ನ ಡಿಸಿ ನಡೆಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಎದುರು ಸಾಕ್ಷ್ಯವನ್ನ ನುಡಿದಿದ್ದಾರೆ ಪೊಲೀಸರು. ಎಸಿಪಿ ಡಿಸಿಪಿಗಳ ವಿಚಾರಣೆಯನ್ನ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಬಂದೋಬಸ್ತ್ಗೆ ನಿಯೋಜನೆಯಾಗಿದ್ದವರ ವಿಚಾರಣೆ ಆಗಿರೋದು. ಮುಂದಿನ ವಾರ ತನಿಖಾ ವರದಿಯನ್ನ ಡಿಸಿ ಸಲ್ಲಿಕೆ ಮಾಡೋರಿದ್ದಾರೆ. ಈ ಹಿನ್ನೆಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 32 ಪೊಲೀಸರ ವಿಚಾರಣೆಯನ್ನ ಡಿಸಿಯಿಂದ ನಡೆಸಲಾಯಿತು. ಮ್ಯಾಜಿಸ್ಟ್ರೇಟ್ ಎದುರು ಸಾಕ್ಷ್ಯವನ್ನ ನುಡಿದ್ರು ಪೊಲೀಸರು. ಎಸಿಪಿ ಡಿಸಿಪಿಗಳ ವಿಚಾರಣೆಯನ್ನ ನಡೆಸಲಾಯಿತು. ಬಂದೋಬಸ್ತ್ಗೆ ನಿಯೋಜನೆಯಾಗಿದ್ದವರ ವಿಚಾರಣೆಯನ್ನ ಮಾಡಲಾಯಿತು. ಮುಂದಿನ ವಾರ ತನಿಖಾ ವರದಿಯನ್ನ ಡಿಸಿ ಸಲ್ಲಿಕೆ ಮಾಡಲಿದ್ದಾರೆ. ಈ ಹಿನ್ನೆಲೆ ಇವತ್ತು 32 ಪೊಲೀಸರ ವಿಚಾರಣೆಯನ್ನ ನಡೆಸಲಾಯಿತು. ಎಸಿಪಿ ಡಿಸಿಪಿಗಳ ವಿಚಾರಣೆಯನ್ನು ಮಾಡಿದ್ರು. ಇವರು ಎಸಿಪಿ ಡಿಸಿಪಿ ಸೇರಿದಂತೆ ಒಟ್ಟು 32 ಪೊಲೀಸರ ವಿಚಾರಣೆಯನ್ನ ಜಿಲ್ಲಾಧಿಕಾರಿ ಅವರಿಂದ ವಿಚಾರಣೆಯನ್ನ ನಡೆಸಲಾಯಿತು. ಇನ್ನು ಬಂದೋಬಸ್ತ್ಗೆ ನಿಯೋಜನೆ ಆಗಿದ್ರಲ್ಲ ಅವರ ವಿಚಾರಣೆಯನ್ನ ಇವತ್ತು ಮಾಡಲಾಯಿತು. ವಿಚಾರಣೆಗೆ ಗೈರಾದ ದಯಾನಂದ್ ನೋಟಿಸ್ ಜಾರಿಯಾಗಿದ್ರು. ವಿಚಾರಣೆಗೆ ಅವರು ಹಾಜರಾಗಿಲ್ಲ. ನಾಳೆಯೂ ಮುಂದುವರಿಯಲಿರೋ ಜಿಲ್ಲಾಧಿಕಾರಿಗಳ ವಿಚಾರಣೆ. ನಾಳೆ ಕೆಎಸ್ಸಿಎ ಖಜಾಂಚಿ ಕಾರ್ಯದರ್ಶಿಯ ವಿಚಾರಣೆ ಆಗುತ್ತೆ. ಇದರ ಜೊತೆಗೆ ಆರ್ಸಿಬಿ ಆಡಳಿತ ಮಂಡಳಿಯವರ ವಿಚಾರಣೆ ಸಹ ನಾಳೆ ಜರುಗಲಿದೆ. ಸದ್ಯ ವಿಚಾರಣೆಗೆ ದಯಾನಂದ್ ಅವರು ಗೈರಾಗಿದ್ದಾರೆ. ನೋಟಿಸ್ ಕೊಟ್ಟಿದ್ರು ಸಹ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ನಾಳೆನೂ ಸಹ ಈ ಜಿಲ್ಲಾಧಿಕಾರಿಗಳ ವಿಚಾರಣೆ ಮುಂದುವರಿತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಇವತ್ತು ವಿಚಾರಣೆ ನಡೆಸಿದ್ರು 32 ಪೊಲೀಸರನ್ನ. ಅವರು ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಇದರ ಜೊತೆಗೆ ದಯಾನಂದ್ ಇವರು ವಿಚಾರಣೆಗೆ ಹಾಜರಾಗಿಲ್ಲ. ಇದಕ್ಕೆ ಕಾರಣ ಏನು? ಪದೇ ಪದೇ ನೋಟಿಸ್ ಕೊಟ್ಟರು, ಅವರು ವಿಚಾರಣೆಗೆ ಯಾಕೆ ಬರ್ತಿಲ್ಲ? ಅರ್ಪಿತಾ, ಈಗ ಚಿನ್ನಸ್ವಾಮಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇರುವಂತದ್ದು. ಈ ತನಿಖೆಗೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿರುವಂತಹ ಅಧಿಕಾರಿಗಳೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಿ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅಮಾನತಾಗಿರುವಂತಹ ದಯಾನಂದ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಆ ನೋಟಿಸ್ ಜಾರಿ ಮಾಡಿದ್ರು ಕೂಡ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ಲಿಲ್ಲ. ಇನ್ನು ಕೂಡ 1 ವಾರಗಳ ಕಾಲ ಸಮಯ ಇದೆ. 1 ವಾರಗಳ ಒಳಗಡೆ ಏನಾದ್ರೂ ವಿಚಾರಣೆಗೆ ಹಾಜರಾಗ್ತಾರ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಇವತ್ತು 32 ಅಂದ್ರೆ ಅವತ್ತು ಕಾಲ್ತುಳಿತ ಪ್ರಕರಣ ಆದಂತ ಸಂದರ್ಭದಲ್ಲಿ ಇದ್ದಂತ ಜನ ಏನಿದ್ರು ಅವರು 32 ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ವಿಚಾರಣೆಯನ್ನ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಯಾವ ಗೇಟ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ, ನೀವು ಕೆಲಸ ಮಾಡ್ತಾ ಇದ್ದಂತ ಗೇಟ್ ನಲ್ಲಿ ಯಾವ ರೀತಿಯಾದಂತ ಸಮಸ್ಯೆ ಆಯ್ತು, ಎಷ್ಟು ಕಾಲ್ತುಳಿತ ಆಯ್ತು, ಹೇಗಾಯ್ತು ಘಟನೆ ಅನ್ನುವಂತ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ಅವರಿಂದ ಪಡ್ಕೊಂಡ್ರು. ಮತ್ತೊಂದು ಉಳಿದಂತೆ 8 ಪೊಲೀಸ್ ಅಧಿಕಾರಿಗಳು ಸಮಯವನ್ನ ತೆಗೆದುಕೊಂಡಿರುವಂತದ್ದು. ಆ ಸಮಯವನ್ನ ತೆಗೆದುಕೊಂಡು ಅವರು ಕೂಡ ವಿಚಾರಣೆಗೆ ಮುಂದಿನ ವಾರದಲ್ಲಿ ಹಾಜರಾಗ್ತಾರೆ. ನಾಳೆಯೂ ಕೂಡ ವಿಚಾರಣೆ ಮುಂದುವರಿಸುತ್ತೆ ಅನ್ನುವಂತ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ನೀಡಿರುವಂತದ್ದು. ಅರ್ಪಿತ, ಧನ್ಯವಾದ ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.